ಈ ವೀಕೆಂಡಲ್ಲಿ ಮಗಳಿಗೆ ಹಾಗೆ ಹಸ್ಬೆಂಡ್ಗೆ ರಜಾ ಇತ್ತು. ಸೊ ಆದ್ದರಿಂದ ನಮ್ಮ ಮನೆ ನಿಯರ್ ಒಂದು ಕಲಾಗ್ರಾಮ ಅನ್ನೋದಿದೆ, ಅಂದರೆ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸೊ ಅದಕ್ಕೆ ಮಗಳನ್ನ ಕರ್ಕೊಂಡು ಹೋದರೆ ಅಟ್ಲೀಸ್ಟ್ ಒಂಚೂರು ಅದ್ರ ಬಗ್ಗೆ ತಿಳ್ಕೊಳ್ಳೋಂಗಾಗುತ್ತೆ ಅಂತ ಕಾರಣಕ್ಕೆ ನಾನು ಕೂಡ ನೋಡಿರಲಿಲ್ಲ. ಸೊ ಅದಕ್ಕೆ ಈ ಒಂದು ಜಾಗಕ್ಕೆ ಬಂದ್ವಿ. ಜಾಗನೇ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಪುಸ್ತಕಗಳ ಒಂದು ಪ್ರದರ್ಶನ ಆಗಿರ್ಬೋದು, ಆಮೇಲೆ ಪ್ರತಿಯೊಂದನ್ನು ಕೂಡ ಇತ್ತು ಇಲ್ಲಿ. ಮತ್ತು ಇನ್ನೊಂದೇನು ಸ್ಪೆಷಲ್ ಅಂತಂದರೆ ಕವಿಯ ಒಂದು ಅಕ್ಕಿ ಹಾರಾಡುತ್ತಿದೆ ನೋಡಿದ್ದೀರಾ, ಆ ಥರ ಒಂದು ಕಾನ್ಸೆಪ್ಟಲ್ಲಿ ಇಲ್ಲ ರೆಡಿ ಮಾಡಿದರು. ಹಾಗೆ ಜಾನಪದ ಶೈಲಿ ಅನೇಕ ರೀತಿಯ ಆಟಗಳು, ಹಾವು ಏಣಿ ಆಗಿರ್ಬೋದು, ಹಾಗೆ ಬುಗುರಿ ಆಗಿರ್ಬೋದು, ಹಾಗೆ ಹಳಗುಣಿ ಮಣೆ, ಹಾಗೆ ಚೌಕಾಬಾರ, ಇನ್ನೂ ಅನೇಕ ರೀತಿಯ ಒಂದು ಕುಂಟೆಬಿಲ್ಲೆ, ಹೀಗೆ ಪ್ರತಿಯೊಂದನ್ನು ಕೂಡ ಆಟಗಳನ್ನ ಇಲ್ಲಿ ಆಯೋಜನೆ ಮಾಡಿದರು. ಯಾಕಂದರೆ ಇದನ್ನೆಲ್ಲ ಕೂಡ ಇತ್ತೀಚೆಗೆ ಮಕ್ಕಳುಗಳು ಬರೀ ಮೊಬೈಲಲ್ಲೇ ನೋಡ್ತಿದ್ದಾರೆ ಹೊರತು ಇಂಥ ಆಟಗಳನ್ನ ಆಡ್ತಿಲ್ಲ. ಸೊ ಇದೆಲ್ಲನೂ ಕೂಡ ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಸೊ ಅದೇ ರೀತಿ ಈ ಒಂದು ಆಟಗಳನ್ನೆಲ್ಲ ನಾನು ಸಮನ್ವಿಗೆ ತೋರಿಸ್ಕೊಂಡು, ಹಾಗೆ ಜೊತೆಗೆ ನಾನು ನಮ್ಮ ಹಸ್ಬೆಂಡು ಕೂಡ ನಮ್ಮ ಮಗಳ ಜೊತೆ ಯಾವ ರೀತಿ ಆಟ ಆಡೋದನ್ನ ನಾವು ಕೂಡ ಆಟ ಆಡಿ ತೋರಿಸಿದ್ವಿ. ಸೊ ಅವಳು ಕೂಡ ತುಂಬಾ ಖುಷಿಪಟ್ಲು. ಹಾಗೆ ಈ ಆಟಗಳನ್ನೆಲ್ಲ ನಾವು ಫ್ರೀಯಾಗಿ ಆಡ್ಬೋದು, ಯಾವುದೇ ರೀತಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಮಗೂ ಇದೊಂಥರ ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ರೀತಿ ಆಟಗಳನ್ನ ಆಡಿಕೊಂಡು ಅಲ್ಲಿ ಕೆಲವೊಂದು ಸ್ಪೈಸಿ ಐಟಮ್ಸು, ಹಾಗೆ ಮಕ್ಕಳ ಒಂದು ಆಟಗಳಿತ್ತು. ಹಾಗೆ ಮಣ್ಣಿನಲ್ಲಿ ಮಾಡಿದ ಮೈಸೂರು ಮಹಾರಾಜರ ದಸರಾದ ಥೀಮ್ ಗೊಂಬೆಗಳಿತ್ತು. ಹಾಗೆ ಫುಡ್ ಫೆಸ್ಟಿವಲ್ಲು ಕೂಡ ಇತ್ತು. ಹಾಗೆ ಕಲಾವಿದರು ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಹಾಗೆ ತುಂಬಾ ಕಂಪ್ಲೀಟ್ ಆಗಿದ್ದು, ತುಂಬಾ ಚೆನ್ನಾಗಿತ್ತು. ಒಂಥರ ಜಾಗ ಮತ್ತು ಕವಿಗಳು, ರಾಷ್ಟ್ರಪ್ರಶಸ್ತಿ ವಿಜೇತರು ಎಲ್ಲನೂ ಇತ್ತು. ಸೊ ಅದನ್ನೆಲ್ಲ ನನ್ನ ಮಗಳಿಗೆ ತೋರಿಸ್ಕೊಂಡು, ಹಾಗೆ ಕಥಕ್ ಒಂದು ನೃತ್ಯನೂ ಕೂಡ ನಡೀತಿದ್ದು, ತುಂಬಾ ಚೆನ್ನಾಗಿತ್ತು. ಅದಂತೂ ಥರ ಡ್ಯಾನ್ಸು. ಸೊ ಅದು ಮುಗಿಸ್ಕೊಂಡಿತ್ತಾ ಇದ್ದಂಗೆ ಖ್ಯಾತ ವಕೀಲರಾದ ಇದು ಸೀತಾರಾಮ್ ಸರ್ ಅವರ ಒಂದು ಆಗಮನ ಆಗ್ತಿತ್ತು ನಾವು ಬಂದಾಗ. ಸೊ ಅವ್ರನ್ನೂ ಕೂಡ ನಾವು ಭೇಟಿ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಹಾಗೆ ಅವರ ಜೊತೆಗೆ ಇನ್ನು ಅನೇಕ ರೀತಿಯ ಒಂದು ಕಲಾವಿದರು ಕೂಡ ಬಂದಿದ್ದರು. ಯಾರ್ಯಾರು ಅಂತಂದರೆ ಉಮಾಶ್ರೀ ಮೇಡಮ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಸೊ ಅದನ್ನು ಕೂಡ ನಮಗೆ ತುಂಬ ಖುಷಿ ಆಯಿತು ಅವ್ರನ್ನ ಹತ್ರದಿಂದ ನೋಡಿ. ಸೊ ಈ ರೀತಿ ನನ್ನ ಮಗಳಿಗೂ ಕೂಡ ಅವ್ರನ್ನೆಲ್ಲ ಹೇಳಿ ಅವ್ರ ಬಗ್ಗೆ ನಾವು ಹೇಳ್ಕೊಂಡು, ಹಾಗೆ ಅವಳಿಗೆ ಇಷ್ಟ ಆಗಿರೋ ಕೆಲವೊಂದು ಬುಕ್ಸ್ಗಳು ಕೂಡ ಇತ್ತು ಅಲ್ಲಿ, ಅದನ್ನೆಲ್ಲ ತೊಗೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ಟೋಟಲಿ ಈ ದಿನ ಅಂತೂ ತುಂಬ ಚೆನ್ನಾಗಿತ್ತು.